ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣವಿದ್ದಡೆ ಕೂಡಿಕೊಂಬ ಎನ್ನ ಕೂಡಲ ಸಂಗಮ ದೇವ ಎಂಬ ಮಾತಿನಂತೆ ನಮ್ಮ ಕಾರ್ಲಾ ಮತ್ತು ದೀಪಂ ಪ್ರಾಯೋಜಕತ್ವದ ಹಾಲಸು ಮಾವು ಮತ್ತು ಸ್ವದೇಶಿ ಉತ್ಪನ್ನಗಳ ಮೇಳ ಒಂದು ಸಂತೃಪ್ತಿಯೊಂದಿಗೆ ಕೊನೆಗೊಂಡಿದೆ. ಕಾರ್ಕಳದ ಜನ ನಮ್ಮ ಕಾರ್ಲದ ಯಾವುದೇ ಹೊಸ ಪ್ರಯತ್ನಕ್ಕೆ ಯಾವತ್ತೂ ಕೈ ಹಿಡಿದಿದ್ದಾರೆ. ಆದರೆ ನಮ್ಮ ಈ ಬಾರಿಯ ಹಲಸು ಮಾವು ಮೇಳಕ್ಕೆ ಕಾರ್ಕಳದ ಜನ ಮಾತ್ರವಲ್ಲದೆ ಬೇರೆ ಊರಿನ ಜನ ಕೂಡ ಬಂದು ನಮ್ಮ ಬೆನ್ನು ತಟ್ಟಿ ಹೋಗಿದ್ದಾರೆ. ಶತಪ್ರಯತ್ನ ಇದ್ದರೂ ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ 100% ಫಲಿತಾಂಶ ತುಂಬಾ ಕಷ್ಟ ಸಾಧ್ಯ. ಹಾಗಾಗಿ ಸಣ್ಣ ಪುಟ್ಟ ತೊಡಕುಗಳು ಖಂಡಿತ ಬಂದೇ ಬರ್ತವೆ. ಹಾಗಿದ್ದು ಕೂಡ ಹಲಸು ಮಾವು ಮೇಳ ನಮ್ಮ ಮೊದಲ ಪ್ರಯತ್ನ ಆದ ಕಾರಣ ನಮ್ಮ ಇಡೀ ತಂಡ 3 ದಿನವೂ ಕೂಡ ಅಲ್ಲಿ ಬಂದ ಎಲ್ಲ ಜನರನ್ನು ಸ್ವಾಗತಿಸಿ ಅವರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಅಲ್ಲಿ ಬಂದ 99% ಜನ ನಮ್ಮ ಪ್ರಯತ್ನಕ್ಕೆ, ನಮ್ಮ ಗುಣಮಟ್ಟಕ್ಕೆ, ನಮ್ಮ ಸ್ವಚ್ಛತೆಗೆ ನಮ್ಮನ್ನು ಅಭಿನಂದಿಸಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಕಾರ್ಕಳದ ಸಂಘ ಸಂಸ್ಥೆಗಳ, ಕಾರ್ಕಳದ ಶಿಕ್ಷಣ ಸಂಸ್ಥೆಗಳ, ಕಾರ್ಕಳದ ಇಲಾಖಾ ಅಧಿಕಾರಿಗಳ ಸ್ಪಂದನೆಗೂ ನಮ್ಮ ವಂದನೆಗಳು. ಇನ್ನೊಂದು ಪ್ರಮುಖ ವಿಷಯವನ್ನು ನಾನು ಇಲ್ಲಿ ಉಲ್ಲೇಖಿಸಲೇಬೇಕು. ನಮ್ಮ ಕಾರ್ಲಾ ಜೊತೆ ನಿಂತ ನನ್ನ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮಗಳ ಸಹಕಾರ. ನಮ್ಮ ಕಾರ್ಯಕ್ರಮ ಪೋಸ್ಟರ್ ಬಿಡುಗಡೆ ಆದಾಗ ಮರುದಿನ ನನಗೆ ಕರೆ ಬಂದಿತ್ತು, ಮೇಡಮ್ ಕಾರ್ಯಕ್ರಮ ನಮ್ಮ ಕಾರ್ಲದಯ ಅಲ್ಲ ಎಲ್ಲ ಕೊಲಾಬರೇಷನ್ ಅಲ್ಲಿ ಮಾಡ್ತಾ ಇದ್ದೀರಾ ಅಂತ. ಅಷ್ಟು ಚೆನ್ನಾಗಿ ನನಗೆ ನನ್ನ ಪತ್ರಿಕಾ ಮಾಧ್ಯಮ ಇರ್ಬೋದು, ಕಾರ್ಕಳದ ದೃಶ್ಯ ಮಾಧ್ಯಮದವರು ಸಹಕರಿಸಿದ್ದಾರೆ. ಅವರದೇ ಕಾರ್ಯಕ್ರಮದ ತರ ನನಗೆ ಎಲ್ಲ ನಿಟ್ಟಿನಲ್ಲೂ ತಮ್ಮ ಸಹಕಾರಗಳನ್ನು ನೀಡಿದ್ದಾರೆ. ಆ ಒಂದು ಸಹಕಾರಕ್ಕೆ ನನ್ನ ಹೃದಯ ಸ್ಪರ್ಶಿ ವಂದನೆಗಳನ್ನ ಸಲ್ಲಿಸ್ತೇನೆ ಅವರಿಗೆ. ಕಾರ್ಕಳದಲ್ಲಿ ಒಂದು ಮಾತಿದೆ, ನಾವು ದೃಶ್ಯ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ನೀವೆಲ್ಲ ಕಾಂಪಿಟೇಟರ್ಸ್ ಅಂತ. ಅದನ್ನು ನಾನು ಕೂಡ ಒಪ್ಕೊಂತೇನೆ. ನಾವು ನಿಜವಾಗ್ಲೂ ಕಾಂಪಿಟೇಟರ್ಸೇ ಒಬ್ರಿಗೊಬ್ರು. ಅದು ನಮ್ಮ ಕೆಲಸದಲ್ಲಿ ಮಾತ್ರ ಇದೆ, ನಮ್ಮಲ್ಲಿ ಇಲ್ಲ. ನಮ್ಮ ಕೆಲಸ ಉತ್ತಮ ರೀತಿಯಲ್ಲಿ ಮೂಡಿ ಬರಬೇಕು ಅಂತ ನಾವು ಕಾಂಪಿಟೇಟರ್ಸ್ ಹೌದು, ಆದ್ರೆ ನಮ್ಮಲ್ಲಿ ಇಲ್ಲ ಅಂತ ಎಲ್ಲ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ನನ್ನ ಜೊತೆ ನಿಂತು ನನ್ನ ಕಾರ್ಯಕ್ರಮ ಯಶಸ್ವಿಯಾದಿಯಲ್ಲಿ ನನಗೆ ಸಹಕರಿಸುವ ಮೂಲಕ ಇದನ್ನು ಕಾರ್ಕಳ ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಪ್ರಮುಖ ಪಾತ್ರ ವಹಿಸಿದವರು ಸಣ್ಣ ಸಣ್ಣ ನಮ್ಮ ಊರಿನ ಹೊರ ಊರಿನ ವ್ಯಾಪಾರಸ್ಥರು. ಹೊರಟಾಗ ನನ್ನಲ್ಲಿ ಬಂದದಕ್ಕೆ ನಷ್ಟ ಇಲ್ಲ, ಮುಂದಿನ ದಿನಾಂಕ ತಿಳಿಸಿ ಹೇಳಿಬಿಟ್ಟು ಹೋಗಿದ್ದಾರೆ ನಮ್ಮ ಹತ್ರ. ಇದೇ ನಮಗೆ ಮುಂದಿನ ಕಾರ್ಯಕ್ರಮ ಮಾಡ್ಲಿಕ್ಕೆ ಪ್ರೇರಣೆ. ಅವರ ಈ ಮಾತುಗಳೇ ನಮ್ಮ ಇಡೀ ತಂಡದ ದೀಪಂ ಇವೆಂಟ್ಸ್ ನವರ ಹೆಮ್ಮೆಯ ಸಾಧನೆ ಹಾಗೂ ಮುಂದಿನ ಹೆಜ್ಜೆಗೆ ನಮ್ಮ ನಿಜವಾದ ಪ್ರೇರಣೆ. ನಮ್ಮ ಕಾರ್ಲಾ ಕೊಟ್ಟ ಮಾತಿನಂತೆ ಮುಂದಿನ ದಿನಗಳಲ್ಲಿಯೂ ಕೂಡ ಇಂತಹ ವೇದಿಕೆಗಳನ್ನು ಕಲ್ಪಿಸುವ ಪ್ರಯತ್ನ ಜಾರಿಯಲ್ಲಿರುತ್ತದೆ. ನಾನು ಅರ್ಚನಾ ವಿಜಯ್ ಶೆಟ್ಟಿ, ಒಳ್ಳೆಯದಾಗಲಿ.